ಅದು ರಾಜ್ಯದ ಪ್ರಥಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು. ಅನೇಕ ಬಡ ವಿದ್ಯಾರ್ಥಿಗಳು ಇದೇ ಕಾಲೇಜಿನಲ್ಲಿ ಓದಿ ಇದೀಗ ಉನ್ನತ ಸ್ಥಾನದಲ್ಲಿದ್ದಾರೆ. ಆದರೆ ಇದೀಗ ಆ ಕಾಲೇಜು ಖಾಸಗೀಕರಣಕ್ಕೆ ಮುಂದಾಗಿದ್ದು, ಇದನ್ನು ವಿರೋಧಿಸಿ ಬುಧವಾರ ದಾವಣಗೆರೆ ಬಂದ್ ಕರೆ ನೀಡಿದ್ದು, ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಹಾಗಿದ್ದರೆ ಬಂದ್ ಹೇಗಿತ್ತು ಅಂತೀರಾ? ಇಲ್ಲಿದೆ ನೋಡಿ. ಯುಬಿಡಿಟಿ ಉಳಿಸಿ ಎಂದು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಿರುವ ಪ್ರತಿಭಟನಾಕಾರರು. ಪ್ರತಿಭಟನಾಕಾರರನ್ನ ಬಂಧಿಸುತ್ತಿರುವ ಪೊಲೀಸರು. ಮಳೆಯ ನಡುವೆಯೂ ಪ್ರತಿಭಟನೆ ನಡೆಸುತ್ತಿರುವ ವಿವಿಧ ಸಂಘಟನೆ. ಬಡವನ ಮನೆಗೆ ಬರಲಿಲ್ಲ, ಬೆಳಕಿನ ಕಿರಣ ತರಲಿಲ್ಲ. ಕಡಲನ್ನು ಕಟ್ಟಿಸಲಿಲ್ಲ, ಸಮತೆಯ ಹೂವನ್ನು ಅರಳಿಸಲಿಲ್ಲ. ಹಣವಂತರು ಕೈ ಸನ್ನೆ ಮಾಡಿದರೆ ಕತ್ತಲೆಯಲ್ಲೇ ಬೆತ್ತಲೆಯಾಯಿತು ಯಾರೂ ಕಾಣದ ಸ್ವಾತಂತ್ರ್ಯ. 47ರ ಸ್ವಾತಂತ್ರ್ಯ ಯಾರಿಗೆ ಬಂತು, ಎಲ್ಲಿಗೆ ಬಂತು 47ರ ಸ್ವಾತಂತ್ರ್ಯ. ಹೀಗೆ ಜಿಟಿಜಿಟಿಯ ಮಳೆಯ ನಡುವೆ ಪ್ರತಿಭಟನೆ ನಡೆಸುತ್ತಿರುವ ಪ್ರತಿಭಟನಾಕಾರರನ್ನ ಬಂಧಿಸುತ್ತಿರುವ ಪೊಲೀಸರು. ಎಂದಿನಂತೆ ಇರುವ ಜನಜೀವನ. ಈ ದೃಶ್ಯ ಕಂಡು ಬಂದಿದ್ದು ಬೆಣ್ಣೆನಗರಿ ದಾವಣಗೆರೆಯಲ್ಲಿ. ಹೌದು, ಯುಬಿಡಿಟಿ ಕಾಲೇಜನ್ನ ಬಡ ವಿದ್ಯಾರ್ಥಿಗಳಿಗೆ ಉಳಿಸಬೇಕೆಂದು ವಿವಿಧ ಸಂಘಟನೆಗಳು ಕರೆ ನೀಡಿದ್ದ ದಾವಣಗೆರೆ ಬಂದ್ಗೆ ನೀರಸ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಬೆಳಗ್ಗೆ 6 ಗಂಟೆಯಿಂದಲೇ ಎಐಡಿಎಸ್ಒ, ವಿಶ್ವಕರವೇ ಸಂಘಟನೆ, ಹೊಲಿಗೆ ಕೆಲಸಗಾರರ ಕ್ಷೇಮ ಅಭಿವೃದ್ಧಿ ಸಂಘ, ರೈತ ಸಂಘ ಸೇರಿದಂತೆ ವಿವಿಧ ಸಂಘಟನೆಗಳು ಬಂದ್ಗೆ ಬೆಂಬಲ ವ್ಯಕ್ತಪಡಿಸಿ ನಗರದ ವಿವಿಧ ಕಡೆ ಪ್ರತಿಭಟನೆ ನಡೆಸಿದರು. ನಗರದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ಪ್ರತಿಭಟನೆ ನಡೆಸುತ್ತಿದ್ದ ಪ್ರತಿಭಟನಾಕಾರರನ್ನ ಪೊಲೀಸರು ಬಂಧಿಸಿದ ಘಟನೆ ಜರುಗಿತು. ರಾಜ್ಯದ ಪ್ರಥಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಕಟ್ಟಿದ ಯುಬಿಡಿಟಿ ಕಾಲೇಜನ್ನ ಸರ್ಕಾರ 50% ಪೇಮೆಂಟ್ ಕೋಟಾ ಮೂಲಕ ಖಾಸಗೀಕರಣ ಮಾಡುತ್ತಿರುವುದು ವಿದ್ಯಾರ್ಥಿಗಳಿಗೆ ಮಾಡುತ್ತಿರುವ ಜನದ್ರೋಹವೇ ಆಗಿದ್ದು, ಕೂಡಲೇ ಸರ್ಕಾರ ಈ ನಿರ್ಧಾರವನ್ನ ವಾಪಸ್ ಪಡೆಯಬೇಕೆಂದು ಆಗ್ರಹಿಸಿದರು. ಒಂದು ನಾವು ಜನರಿಗೆ ಸ್ವಯಂ ಪ್ರೇರಿತವಾಗಿ ಮಾನವೀಯತೆ ದೃಷ್ಟಿಯಿಂದ ಬಡವರು ಹೊಟ್ಟೆ ಮೇಲೆ ಏನು ಊಟಕ್ಕಂತ ಇಟ್ಕೊಂಡ್ರ ದುಡ್ಡನ್ನು ಸರ್ಕಾರ ಕಿತ್ತು ಶಾಲೆಗಳಿಗೆ ಫೀಸಿಗೆ ಕೊಡ್ರಿ ಅಂತ ಹೇಳ್ತೈತಿ. ಈ ಸರ್ಕಾರ, ಸಿದ್ದರಾಮಯ್ಯನ ಸರ್ಕಾರ, ನಾವು ಬಡವರು ಪರವಾಗಿದ್ದೀವಿ ಅಂತ ಹೇಳ್ತಾರೆ. ಆದರೆ ಇಲ್ಲಿ ರಾಜ್ಯಪಾಲರು, ಕುಲಪತಿಗಳು ರಾಜ್ಯಪಾಲರ ಅಡಿಗೆ ಬರ್ತಾರೆ. ರಾಜ್ಯಪಾಲರು ವಿವೇಕ ಇಟ್ಕೊಂಡು ಮಾಡೋದಾದರೆ ಈ ಏನು ಮೊದಲಿತ್ತೋ ಆ ಥರ ಮಾಡಬೇಕು. ಇಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನಾವೀಗ ಪ್ರಾಯೋಗಿಕವಾಗಿ ದಾವಣಗೆರೆ ಮಾಡ್ತಾಯಿದ್ದೀವಿ. ಆಮೇಲೆ ಎಲ್ಲ ಜಿಲ್ಲೆಗಳಿಗೂ ಎಲ್ಲೆಲ್ಲಿ ಗೌರ್ಮೆಂಟ್ ಕಾಲೇಜುಗಳದವೋ ಆ ಕಾಲೇಜಿಗೆಲ್ಲ ಇವತ್ತು ಬೇಕಾಗಿ ಕುತಂತ್ರವನ್ನು ಮಾಡಿ ಸರ್ಕಾರ ಏನು ಮಾಡಿದೆ ಅಂದರೆ ಇವತ್ತು ಟೆಸ್ಟ್ಗಳನ್ನು ಇಟ್ಟಿದೆ. ಇವತ್ತು ವಿದ್ಯಾರ್ಥಿಗಳು ಬೀದಿಗಿಳಿತಾರೆ ಅನ್ನೋ ಒಂದೇ ಕಾರಣಕ್ಕೆ ಅವರಿಗೆ ಟೆಸ್ಟ್ಗಳನ್ನು ಇಟ್ಟಿದೆ. ನೀವೆಷ್ಟು ಮರೆಮಾಚಿ ಮಾಟ ಮಾಡ್ತಿರೋ ಮಾಡಿರಿ, ನೀವು ಸರ್ಕಾರ ಉಳಿಸ್ಕೋಬೇಕು ಅಂದರೆ ಸಿದ್ದರಾಮಯ್ಯನವರೇ ನೀವು ತಕ್ಷಣ 50% ತೆಗಿಬೇಕು. ಇಲ್ಲ ಅಂದರೆ ಮುಂದಿನ ಯಾವುದೇ ಚುನಾವಣೆ ಬರಲಿ ನಿಮ್ಮನ್ನು ಮಕ್ಕಳೇ ಕೆಡುತ್ತೀವಿ ಹಂಗಂತೇಳಿ ವಿರೋಧ ಪಕ್ಷರು ಅವರೇನು ಅವಣಿಗಳಲ್ಲ, ಅವರು ಕಾಲೇಜುಗಳು ಇಟ್ಕೊಂಡ್ರೆ ಇದೊಂದು ಎಜುಕೇಷನ್ ಮಾಫಿಯಾ. ಈ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದ ಹಿರಿಯರು ಇಂದು ದೇಶ ವಿದೇಶಗಳಲ್ಲಿ ಸೇವೆ ಸಲ್ಲಿಸುತ್ತಿದ್ದಾರೆ. ಬಡವರಿಗೆ ಈ ಕಾಲೇಜಿನಿಂದ ಅನುಕೂಲವಾಗಲಿದೆ. ಇದನ್ನು ಉಳಿಸುವ ನಿಟ್ಟಿನಲ್ಲಿ ನಮ್ಮ ಹೋರಾಟ ಮುಂದುವರಿಯಲಿದೆ ಎಂದು ಪ್ರತಿಭಟನಾಕಾರರು ಎಚ್ಚರಿಕೆ ನೀಡಿದರು. ಯುಬಿಡಿಟಿ ಕಾಲೇಜಿಗಾಗಿ ಪ್ರತಿಭಟನೆ ನಡೆಸಿದರು. ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಕೇವಲ ಪ್ರತಿಭಟನೆಗಷ್ಟೇ ಬಂದ್ ಸೀಮಿತವಾಗಿತ್ತು. ಸರ್, ಎಲ್ಲರಿಗೂ ಗೊತ್ತಿರೋ ಥರನೇ ಜನಗಳು ಅದ್ಭುತವಾಗಿ ರೆಸ್ಪಾಂಡ್ ಮಾಡಿದ್ದಾರೆ ಬಂದ್ಗೆ. ಯುಬಿಡಿಟಿ ಕಾಲೇಜು ನಮ್ಮೆಲ್ಲರ ದಾವಣಗೆರೆ ಹೆಮ್ಮೆಯ ಕಾಲೇಜು. ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರ್ತಕ್ಕಂಥ ಪ್ರಥಮ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜು. ಈ ಕಾಲೇಜಲ್ಲಿ 50% ಸೀಟ್ಗಳನ್ನು ಹರಾಜಿಗಿಳಿಸಿದೆ ಸರ್ಕಾರ, ಮಾರಾಟಕ್ಕೆ ಇಳಿಸಿದೆ. ಇದನ್ನು ವಿರೋಧಿಸಿ ದಾವಣಗೆರೆ ಜನತೆ ಇವತ್ತು ತೋರಿಸಿದ್ದಾರೆ. ಇವತ್ತು ದಾವಣಗೆರೆ ಜನತೆ ನಮ್ಮ ಮುಂದೆ ಎಕ್ಸಾಂಪಲ್ ಸೆಟ್ ಮಾಡಿದ್ದಾರೆ. ಇವತ್ತು ಅನ್ಯಾಯದ ವಿರುದ್ಧ ಪ್ರತಿಭಟನೆ ಮಾಡ್ಬೇಕಂತಂದರೆ ಯಾವಾಗಲೂ ರೆಡಿ ಇರ್ತಾರೆ ಜನತೆ ಅಂತಂದು ತೋರಿಸಿದ್ದಾರೆ ಸ್ನೇಹಿತರೆ. ಮುಂಗಟ್ಟುಗಳು, ಪಾರ್ಕ್ಗಳು, ಹಾಗೆಯೇ ಬೀದಿಗಳು, ಕಾಲೇಜ್ಗಳು ಎಲ್ಲ ಕಾಲೇಜ್ಗಳನ್ನು ವಿದ್ಯಾರ್ಥಿಗಳು ಬಾಯ್ಕಾಟ್ ಮಾಡಿದ್ದಾರೆ. ಇವತ್ತು ಯಾವುದೇ ಕಾಲೇಜ್ಗಳು ನಡೀತಿಲ್ಲ. ಈ ರೀತಿ ಬಂದ್ ಭಾಳ ಯಶಸ್ವಿಯಾಗಿ ನಡೆದಿದೆ. ನಾವು ಡಿಮಾಂಡ್ ಮಾಡ್ತಿರೋದು ಭಾಳ ಸಿಂಪಲ್ ಥಿಂಗು.
ಸರ್ಕಾರ ಶಿಕ್ಷಣದ ಜವಾಬ್ದಾರಿ ತೊಗೋಬೇಕು. ಸರ್ಕಾರ ಉನ್ನತ ಶಿಕ್ಷಣದ ಜವಾಬ್ದಾರಿ ತೊಗೋಬೇಕು. ಹಾಗೆಯೇ UBDTನ ಸಂಪೂರ್ಣ ಆರ್ಥಿಕ ಜವಾಬ್ದಾರಿಯನ್ನು ಸರ್ಕಾರ ಹೊತ್ಕೋಬೇಕು. ಈ 50% ಇದನ್ನೇನು ತಂದಿದ್ದಾರೆ ಅದನ್ನು ಫಸ್ಟ್ ರದ್ದು ಮಾಡಬೇಕು. ಭಾಳ ಅಸಹ್ಯ ಪಾಲಿಸಿ ಇದು, ಇದನ್ನು ಫಸ್ಟ್ ತೆಗಿಬೇಕು. ಸರ್, ನಮ್ಮ ದಾವಣಗೆರೆ UBDT ಇಂಜಿನಿಯರಿಂಗ್ ಕಾಲೇಜ್ ಏನಿದೆ ಇದರಲ್ಲಿ 50% ಪೇಮೆಂಟ್ ಕೋಟಾ ಮಾಡಿರೋದನ್ನ ವಿರೋಧಿಸಿ AIDSO ವಿದ್ಯಾರ್ಥಿ ಸಂಘಟನೆ ಕಳೆದ 1.5 ತಿಂಗಳಿಂದ ಚಳುವಳಿಗಳನ್ನು ಮಾಡ್ತಾ ಇದೆ. ಸಂಬಂಧಪಟ್ಟಂಥ ಪ್ರಿನ್ಸಿಪಾಲ್ಗೆ, VCಗೆ, ಇಲ್ಲಿನ ಸ್ಥಳೀಯ ಜನಪ್ರತಿನಿಧಿಗಳಿಗೆ ಹಾಗೂ ಹೈಯರ್ ಎಜುಕೇಷನ್ ಮಿನಿಸ್ಟ್ರಿಗೆ ಇವರೆಲ್ಲರಿಗೂ ಕೂಡ ಮನವಿನ ಸಲ್ಲಿಸಿ ಇದನ್ನು ವಾಪಸ್ ತಗೋಬೇಕು. ಯಾಕೆಂದರೆ ಕರ್ನಾಟಕದಲ್ಲಿರುವಂಥ ಬೆರಳೆಣಿಕೆಯಷ್ಟು ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜಲ್ಲಿ UBDT ಕೂಡ ಒಂದು ದೊಡ್ಡ ಕಾಲೇಜು, ಹಳೆಯ ಕಾಲೇಜು, ಕರ್ನಾಟಕದ ಪ್ರಥಮ ಕಾಲೇಜು. ಇಲ್ಲಿಗೆ ಬರೋದು ನಮ್ಮ ರೈತರ ಮಕ್ಕಳು, ಬಡವರ ಮಕ್ಕಳು, ಕೂಲಿ ಕಾರ್ಮಿಕರ ಮಕ್ಕಳು. ಇಂಥ ಮಕ್ಕಳು ಓದಂಥ ಇಂಜಿನಿಯರಿಂಗ್ ಕಾಲೇಜಿನಲ್ಲಿ 50% ಪೇಮೆಂಟ್ ಕೋಟಾ ಅಂತ ಮಾಡಿ ಅವರ ಶಿಕ್ಷಣಕ್ಕೆ ಇವತ್ತು ಕುತ್ತು ತರುವಂಥ ಪಾಲಿಸಿನ ತಂದಿದ್ದಾರೆ. ಇದನ್ನು ವಿರೋಧಿಸಿ AIDSO ಹೋರಾಟ ಕಟ್ತಾ ಇದೆ. ಇಂಥ ಹೋರಾಟಕ್ಕೆ ಹಲವಾರು ರೈತ ಸಂಘಟನೆಗಳು, ಕನ್ನಡ ಪರ ಸಂಘಟನೆಗಳು, ಕಾರ್ಮಿಕ ಸಂಘಟನೆಗಳು ನಾವೆಲ್ಲರೂ ಕೂಡ ಜೊತೆಯಾಗಿ ಇವತ್ತು ಬೆಳಗ್ಗೆ 4 ಗಂಟೆಯಿಂದ ದಾವಣಗೆರೆ ಬಂದ್ಗೆ ಅವ್ರೇನು ಸ್ವಯಂ ಪ್ರೇರಿತ ಬಂದ್ ಕರೆ ಕೊಟ್ಟಿದ್ರು, ಆ ಬಂದಿನಲ್ಲಿ ನಾವೆಲ್ಲರೂ ಭಾಗವಹಿಸಿದ್ದೀವಿ. ಎಲ್ಲ ಬಂದಾಗಿದೆ. ಇವತ್ತು ಇಲ್ಲೇನಾಗ್ತಾ ಇದೆ ಅಂತ ಹೇಳಿದರೆ ಜಿಲ್ಲಾಡಳಿತ ಖುದ್ದಾಗಿ ಮುಂದೆ ನಿಂತು ಇವತ್ತು ಬಲವಂತವಾಗಿ ನಾವಿವತ್ತಿಲ್ಲಿ ಬಸ್ಗಳನ್ನು ನಿಲ್ಲಿಸಿದರೆ, ಮನವಿ ಮಾಡಿದರೆ ಬಲವಂತವಾಗಿ ಮಾಡ್ತಾ ಇದ್ದೀರಿ ಅಂತಂದರೆ, ಅದು ಇವತ್ತು ಜಿಲ್ಲಾಡಳಿತನೇ ಖುದ್ದಾಗಿ ಬಸ್ಗಳನ್ನು ಬಿಡುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾರೆ, ಪಿತೂರಿ ಮಾಡ್ತಾ ಇದ್ದಾರೆ. ಈ ಬಂದನ್ನು ವಿಫಲ ಮಾಡಬೇಕು. ಹಾಗಿದ್ರೆ ಯಾರು ಪರವಾಗಿದ್ದಾರೆ ಇವರು? ಒಟ್ಟಿನಲ್ಲಿ UBDT ಉಳಿಸಿ ಎಂದು ದಾವಣಗೆರೆ ಬಂದ್ಗೆ ಕರೆ ನೀಡಿದ್ದು, ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ ವ್ಯಕ್ತವಾಗಿದ್ದು, ಇನ್ನಾದರೂ ಸರ್ಕಾರ ನಿರ್ಧಾರದಿಂದ ಹಿಂದೆ ಸರಿಯುತ್ತಾ ಎಂದು ಕಾದು ನೋಡಬೇಕಿದೆ. ಕ್ಯಾಮರಾ ಪರ್ಸನ್ ರಾಕೇಶ್ ಜೊತೆ ಹಣ್ಣೇಶ್, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.